ಇದೇ 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 ಆ ರುದ್ರಭೂಮಿ. ಇದೇ ಆ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಹೂತಿಟ್ಟಿರುವ ಸಮಾಧಿಗಳು ಸಮಾಧಿಗಳು. ಶಕುನಿ, ಶಕುನಿ, ಅಂದು ನೀನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥ ಏನಾಯಿತು? ಶಕುನಿ, ಏನಾಯಿತು? ಸದ್ದು ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ. ಏನಿ ಪ್ರಯಜ್ವಾಲೋಗ್ನಿಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತರಾದ ದುರ್ಮತ್ತ ದುರುಳ ದುರ್ಯೋಧನನೇ, ಕೇಳು ಕೇಳು. ಗಾಂಧಾರ ವಂಶೋದ್ಧಾರಕರು, ನಿರಪರಾಧಿಗಳೂ ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ಆ ನಿನ್ನ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಅಬ್ಬಬ್ಬಾ, ಇಂದಿಗೂ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ರಕ್ತವೂ ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಅಂದು ನೀನು ನಮಗೆ ದಿನಕ್ಕೆ 1 ಹಿಡಿಯನ್ನ, 1 ಒಳಲೆ ನೀರನ್ನು ಕೊಡುತ್ತಿದ್ದೆ. ಒಂದೇ 1 ಒಳಲೆ ನೀರು. ಆ ಹಿಡಿಕೂಳನ್ನು ನನ್ನೊಬ್ಬನಿಗೆ ಒಪ್ಪಿಸಿ ತಾವೆಲ್ಲರೂ ಉಪವಾಸದಿಂದ ನರಳಿ ಒಬ್ಬೊಬ್ಬರಾಗಿ ಹತರಾದರು. ಅಬ್ಬಬ್ಬ, ಅಂದಿನ ದೃಶ್ಯವು ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ, ನಿರಂತರ ಬಡಬಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿದರೂ ಸಹ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ ಎಂಬ ಮಾತ್ಸರ್ಯದ ವಾಂಚೆಗಳೇ ಹೊರತಾಗಿ ಮತ್ತೇನು ಉಳಿದಿಲ್ಲವೋ ದುಷ್ಟ, ಮತ್ತೇನು ಉಳಿದಿಲ್ಲ. ದುರ್ಯೋಧನ, ದುರ್ಯೋಧನ, ನೀನಿಷ್ಟೊಂದು ಮೆರೆದಾಡುತ್ತಿರುವುದಕ್ಕೆ, ನೀನಿಷ್ಟೊಂದು ಅಟ್ಟಹಾಸ ಪಡುತ್ತಿರುವುದಕ್ಕೆ ಕಾರಣವೇನೆಂದು ತಿಳಿದಿದೆಯಾ? ಅದು ನಿನಗೆ ತಿಳಿದಿರಲಾರದು. ಹೇಳುವೆನು ಕೇಳು.
ಈ ಎರಡು ದಾಳಗಳು ಈ ನಿನ್ನ ಅಟ್ಟಹಾಸಕ್ಕೆ ಕಾರಣ. ಆದರೆ ಇವುಗಳನ್ನು ಬರಿಯ ದಾಳಗಳೆಂದು ಭಾವಿಸಿರುವೆಯಾ? ದುರ್ಯೋಧನ, ಹೇಳುವೆನು ಕೇಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ದುರ್ಯೋಧನ, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ದುರ್ಯೋಧನ, ನನ್ನ ತಂದೆ ತಮ್ಮಂದಿರ ಗೋಳು 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 ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು 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 ಹಾಳು. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಸರ್ಪವನ್ನು ಬಡಿದೆಚ್ಚರಿಸಿದ ಕೂಡ ಕೌರವನ ಕೇಳೋ. ಕಾಳ ಸರ್ಪವನ್ನು ಬಡಿದೆಚ್ಚರಿಸಿದ ಕೂಡ ಕೌರವನ ಕೇಳೋ. ನಾಳೆಳೆಯಲಿ ಘೋರ ಯುದ್ಧಗಳು ಕೌರವ ನೆಲೆಗಳು ಸಾಲು ಸಾಲು. ನಾಳೆ ನಡೆಯಲಿ ಘೋರ ಯುದ್ಧಗಳು ಕೌರವ ನೆಲೆಗಳು ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳೋ. ದುರ್ಯೋಧನ, ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ, ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವೋ? ದುರ್ಯೋಧನ, ದುರ್ಯೋಧನ, ದುರ್ವಿಧಿಯ ಅಟ್ಟಹಾಸದಿಂದ ಕೊಬ್ಬಿ ಬೆರೆಯುತ್ತಿರುವ ದುರದೃಷ್ಟ ದುರ್ಯೋಧನನೇ, ಕೇಳು ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೊಂಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆಗಳೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಇದುವರೆಗೂ ನಿನ್ನನ್ನು ಅಡಿಗಡಿಗೆ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿಕೊಂಡು ಬಂದಿರುವೆನು. ಇನ್ನು ಮುಂದೆ ದುರ್ಯೋಧನ, ಇನ್ನು ಮುಂದೆ ಹಸ್ತಿ
ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಸಹಿತ ನಿನ್ನ 99 ಮಂದಿ ಸಹೋದರರನ್ನು ನಿರ್ನಾಮ ಮಾಡಲು ಹೊರತು ಈ ಸರ್ಪಾಕಾರದ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ವಿಶ್ರಾಂತಿ? ಅಣ್ಣ ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ, ಅಳಬೇಡಿರಿ, ಅಳಬೇಡಿರಿ. ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ನಿರ್ನಾಮ ಮಾಡಿ ನಿಮ್ಮನ್ನು ನರಕದಲ್ಲಿ ನಿರಾಜನಗೊಳಿಸುವೆನು, ನರಕದಲ್ಲಿ ನಿರಾಜನಗೊಳಿಸುವೆನು. ದುರ್ಯೋಧನ, ದುರ್ಯೋಧನ, ನರಕದ ಭಯಂಕರವಾದ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಭಯಾನಕವೆನಿಸುವುದು, ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಯೋಧನ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಲ್ಲಿದೆ. ನರಕದ ಮಾರ್ಗವನ್ನೇ ಹಿಡಿಯುವೆ, ನರಕದ ಮಾರ್ಗವನ್ನೇ ಹಿಡಿಯುವೆ. ಯಾರಿಗೆ ಮಾವ ನರಕ? ದುರ್ಯೋಧನ, ಕುರು ಸಾರ್ವಭೌಮ, ನರಕ ಆ ನಿನ್ನ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತುರ ಬೇಕೆ ಸುಯೋಧನ? ಹೇಳು ಮಾವ, ನಾನು ಮಾಡಿದ ಯುಕ್ತವೇ? ಚಿಂತೆ ಏಕೆ, ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲದೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಜ್ಞಾತಿ ಹಿಂಸೆ, ಸಹ್ಯುತ ಕಲಹ ಇದು ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ದುರ್ಯೋಧನ, ಅವನ ಮಾತುಗಳು ಪರಿಗ್ರಹವಲ್ಲ. ಆದರಿಸುವವನ ಪದವ ಧಿಕ್ಕರಿಸೆ, ಆದರಿಸುವವನ ಪದವ ಧಿಕ್ಕರಿಸೆ, ಸಾಧುವೆ ಸದಾರಿ ವಿದುರನ ಬಳಿಗೋದ ಪರಿಯ ಬಲ್ಲೆಯ ನೀನುಡಿ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಜ ದಮನು ಬಲ್ಲೆಯ ನೀನುಡಿ ಅಂಗಜ. ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ, ಕಶ್ಯಪಾದಿಸುತರ ಮೃಗಗಳಂತೆ ಕೊಂದ ಸಾಧುವೆ ಸದಾರಿ ವರಗವೇ ಸದಾರಿ ತೋರವಿಷ್ಟು ಅವನು ಬಲ್ಲೆಯ ನೀನುಡಿ ಅಂಗಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಜ ತಮನು ಬಲ್ಲೆಯ ನೀನುಡಿ ಅಂಗಜ, ಬಲ್ಲೆಯ ನೀನುಡಿ ಅಂಗಜ, ಬಲ್ಲೆಯ ನೀನುಡಿ ಅಂಗಜ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ, ಅಲ್ಲದೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದರೆ ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ,
ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮನೆಯಲ್ಲಿ ಮುರುಕು ಜೋಪಡಿಯಲ್ಲಿ ಆಶ್ರಯಿಸುವನು. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಕ್ಕಿಂತ ಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೂ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಪುರಾರಿ ಕೃಷ್ಣನ ಪುಟಿ ಮತ್ತು ಮೂಲವ ತಿಳಿಯುವುದು ಅದದಳವೇ. ಪುರಾರಿ ಕೃಷ್ಣನ ಪುಟಿ ಮತ್ತು ಮೂಲವ ತಿಳಿಯುವುದು ಅದದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ಎಂದಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತು ಎಂದಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಕೊಲ್ಲನ ಮರ್ಮ ಅರಿಯದೆ ತುಡುಕುವುದಿ ಬರಿ ತುಡುಕುವುದೇ. ಅಲ್ಲೆಯರ ಕೊಲ್ಲನ ಮರ್ಮ ಅರಿಯದೆ ಈ ಬರಿ ತುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ! ಅಣ್ಣ, ಆ ತಂತ್ರಿ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ನೀನೇನಾದರೂ ನಾಳಿನ ಸಭೆಯಲ್ಲಿ ಸಂಧಿಗೆ ಒಪ್ಪುವುದಾದರೆ, ಒಪ್ಪಿಕೊಂಡೆಯಾದರೆ ನಮಗಳ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಗ್ರಜ, ನಮ್ಮ ಗುರುಕುಲದ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡಲು ನನಗೊಂದೊಂದು ಸಾರಿ ದುಸ್ಸಾಹಸವೆನಿಸು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ, ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕುರು ಸಾರ್ವಭೌಮನ ರಾಜವೈಭವವನ್ನ ತೃಣೀಕರಿಸಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ದುರ್ಯೋಧನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಬಲ್ಲೆ? ದುರ್ಯೋಧನ, ಹೇಗೆ ತಾನೇ ಸಹಿಸಬಲ್ಲೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಇಡೀ ಭರತ ಖಂಡದಲ್ಲಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆ ಮಾಡಲು ಅವನವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವುದಿಲ್ಲವೋ ಅಂತಹವರನ್ನೆಲ್ಲ ಸಂಹರಿಸುತ್ತಿರುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನೆಲ್ಲ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನೆಲ್ಲ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು. ಇಂತಹವನಿಗೆ ಮನ್ನಣೆಯ ಕೌರವೇಶ್ವರ.
ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ? ಆ ನಂದ ಗೋಪಾನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವೂ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನದನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವನ್ನು ಮಾತ್ರ ಕಳುಹಿಸು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದು. ಪಾಂಡವರು ಪಾಪ, ಪುಣ್ಯ, ದಯೆ, ಧರ್ಮ, ದಾಕ್ಷಿಣ್ಯ ಇವುಗಳನ್ನು ಎಲ್ಲಿಂದ ಕಲಿತ ದುರ್ಯೋಧನ? ಪಾಂಡವರಂತೆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ, ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ನೀನು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದಲ್ಲಿ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಶಕುನಿ, ಕೇಳಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ದುರ್ಯೋಧನ, ಕ್ಷತ್ರಿಯ ವೀರರಿಂದ ಅನುಭುಕ್ತಳಾದ ಈ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ನಿನ್ನಂತಹ ವೀರನಿಗೆ ಅದು ಉಚಿತವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಹೀಗೆ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ನಿಜ ಸರಿಯಾಗಿ ಹೇಳಿದೆ ಸೌಬಲ ರಾಜ, ಸರಿಯಾಗಿ ಹೇಳಿದೆ. ಪಾಂಡವರಿಗೆ ಯುದ್ಧದ ಸಲುವಾಗಿ ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಬಂದು ತನ್ನ ಪ್ರತಿಷ್ಠೆ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲು ಕುರುಸಾರ್ವಭೌಮ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ ಮಾವ? ಯಥಾ ಸಮಯದಲ್ಲಿ ಆಜ್ಞಾಪಿಸುವೆನು. ಹಾಗೆಯೇ ಮಾಡುವೆನು. ನಿನ್ನ ಸಲಹೆಯ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ 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 ನಡೆ. ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಭೋರ್ಗರೆವ ಬಿರುಗಾಳಿಗೆ ಸೇಡಿನ ಕೋರ್ಮೋಳವನ್ನೆಬ್ಬಿಸಿ ದ್ವೇಷಾಗ್ನಿಯು ಮಿಂಚಿನಂತೆ ಪ್ರಜ್ವಲಿಸಿ ಅದರಿಂದುಂಟಾಗುವ ಸಿಡಿಲುಗುಡುಗಳಿಗೆ ಈ ಧರೆಯೇ ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ನಿನ್ನ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋಗಲಿ. ಪಾಪಾಶಯ, ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ಇಲ್ಲ ಇಲ್ಲ, ನಾನು ನಿನ್ನ ಹಿತೈಷಿಯಲ್ಲ. ನಿನ್ನ ಕುರುವಂಶವನ್ನೇ ಸರ್ವನಾಶ ಮಾಡಲೆಂದೇ ಬದುಕುಳಿದಿರುವ ಏಕೈಕ ಸೌಬಲ ರಾಜ ಈ ಶಕುನಿ.
ಅಧಿಕಾರವಿದೆ ಎಂದು ದರ್ಪದಿಂದ ಕೊಬ್ಬಿ ಮೆರೆಯುತ್ತಿರುವೆ ಅಲ್ಲವೇ? ಎಲ್ಲಿಯವರೆಗೆ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಎದೆಯಲ್ಲಿ. ದುರ್ಯೋಧನ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಎದೆಯಲ್ಲಿ. ಧರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದುರ್ಯೋಧನ, ಧರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಎದೆಯಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ದ್ರೋಹಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಶೂರದನುವ ಹಿಡಿದು ನಿಲ್ಲುವ ವೀರಪಾರ್ಥನು. ಅನ್ಯಾಯಕ್ಕೆ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಕರ್ಣ, ಕರ್ಣ. ಶೂರದನುವ ಹಿಡಿದು ನಿಲ್ಲುವ ವೀರಪಾರ್ಥನು. ಅನ್ಯಾಯದ ಪ್ರಾಣ ಬಿಡುವ ಸೂತಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ರುಂಡ ಚೆಂಡಾಡುವನು. ತನ್ನ ಗದೆಯಿಂದ ನಿನ್ನ ರುಂಡ ಚೆಂಡಾಡುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ದುರ್ಯೋಧನ, ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ದ್ರೋಹಿ ನಾನು ನೋಡು, ಮೂರ್ಖ ನಾನು ನೋಡು. ವಾಸುದೇವಾ ವಾಸುದೇವಾ ವಸುದೇವ ಸುತನೇ ಏ ಮುಕುಂದ. ವಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವನೆನೆಯಲು ಮನ ಕಾನೋದ. ವಸುದೇವ ಸುತನೇ ಹೇ ಮುಕುಂದ ಮುಕುಂದ.
ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಸ ದಸರುಳು ಮುಕ್ತಿ ಪ್ರದಾತ ದಸ ದಸರುಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆಯಲು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಮುಕುಂದ ನಾರಾಯಣ ನರಸಿಂಹವತಾರಣೆ ಮುರಹರಿ ಮಾಧವನೇ ನಾರಾಯಣ ನರಸಿಂಹವತಾರಣೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅಭಯವನಿದ್ದವನೇ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾತನ ಅಭಯವನಿದ್ದವನೇ ಮಾತೆ ಸಹೋದರ ಮಾವ ಕಂಸನ ನಾಸವ ಗೈದವನೇ ವಿನಾಶವ ಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಸವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆಯಲು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ನಿಶ್ಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು ಯಾವ ಮಹಾಪುರುಷನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು ಯಾವಾತನು ಸಕಲ ಜೀವಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಕಾಣಲು ನಿನ್ನ ಸಿರಿಪಾದವನ
ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದಿಹೇನಯ್ಯ ಪ್ರಾಣದಿಂದುಳಿದು ಕಾದಿಹೇನಯ್ಯ ದೀನನುಳ್ಳಿದಯ ಎಂದಿಗೆ ತೋರುವೆ ದೀನನುಳ್ಳಿದಯ ಎಂದಿಗೆ ತೋರುವೆ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆಯಲು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಮುಕುಂದ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿಯೆನು ಹರಿಯೇ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಗೈದಿಯನು ಹರಿಯೇ ನಾನೇನಾದ ಪ್ರಹ್ಲಾದನಲ್ಲ ಕೇವಲ ಮಾನವನು ನಾನೇನೌದಹ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವನಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ಅವನಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆಯಲು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಮುಕುಂದ ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ದೊರೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಕಾಯ್ದಿರಿಸಿಕೊಳ್ಳುವೆನು. ಈಗೂ ನಿನಗರ್ಪಿತವಾಗಲಿ ತಂದೆ. ಬಂದೆಯಾ ಮುಕುಂದ? ಪರಮಾತ್ಮ
ಪರಮವಂದನವಯ್ಯ ಪರಮ ಪುರುಷ ದಸವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ಅರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದವದನ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಸ್ತೆ. ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲಿನೊಳ್ ಲೀಲೆಯಿಂದಾಡಿದ ಲೋಲಲೋಚನೆ ಬಂದೆಯ ಪಾಲಕಡಲಿನೊಳ್ ಲೀಲೆಯಿಂದಾಡಿದ ಲೋಲಲೋಚನೆ ಬಂದೆಯ ಕಡುಸಿಲೆಯ ದೈ ಜಡನ ಕಡೆದು ಹರಿಯೇ ಕಡುಸಿಲೆಯ ದೈ ಜಡನ ಕಡೆದು ಹರಿಯೇ ಬಹುವೆ ಮೂರುತಿಯ ಮಾಡಿದೆಯ ಬಹುವೆ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಇರನ್ನೆನ ಕರುಳನು ಕೊರಳೊಳು ಧರಿಸಿದೆಯ ತರಳ ಮೊರೆ ಕೇಳಿ ದುರುಳ ಇರನ್ನೆನ ಕರುಳನು ಕೊರಳೊಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮದ ಕರಿಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮದ ಕರಿಸೆರೆಯನ್ನು ಬಿಡಿಸಿದೆಯ ಹರಿಯ ನಂದ ಗುಣಪೂರ್ಗನೇ ನಿನ್ನ ಚರಣವನ್ನು ಮನದೊಳಗೆ ನಮಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ರವಿ ಕಿರಣ ಬೀಳದ ಕೊಳದ ಸೋಬಾಯ ಮಾಡದಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆಯೂ ಇದ್ದ ಈ ನನ್ನ ಕುಟೀರವು ನಿನ್ನ ಪಾದ ಸ್ಪರ್ಶದಿಂದ ಪಾವನವಾಯಿತು ಪರಂಧಾಮ, ಪಾವನವಾಯಿತು. ವಿದುರ,
ಪರಮಾತ್ಮ, ನಿನ್ನ ಕೊಂಡಾಟವೂ ಹಾಗಿರಲಿ. ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದರ? ಅಖಿಲಾಂಡೇಶ್ವರ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಧರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಲೆಂದೇ ಬಂದಿದ್ದು. ಆದರೆ ಪರಮಾತ್ಮ, ನಿನ್ನ ಭಕ್ತಿಯೆಂಬ ಪಾಶವು ನನ್ನನ್ನು ಇಲ್ಲಿಯವರೆಗೆ ಸೆಳೆದು ತಂದಿದೆ ಎಂದರೆ ನೀನೇನು ಸಾಮಾನ್ಯನ ವಿದುರ? ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮಾನುಸಾರ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿಧುರ, ನಿನ್ನಿ ಗುಣಸಾಗರ. ವಿಧುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ, ನಿಂದೆಯ ಗುಣವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಗುಣವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ. ವಿದುರ, ಪರಮಾತ್ಮ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ. ಜಗದಲ್ಲಿ ನಿನಗೆಡೆ ಇರುವರೆ ವಿದುರ. ನಿನ್ನಯ ಗುಣಕ್ಕೆ ಸರಿಸಮರೆ. ವಿದುರ, ಜಗದಲ್ಲಿ ನಿನಗೆಡೆ ಇರುವರೆ ವಿದುರ. ನಿನ್ನಯ ಗುಣಕ್ಕೆ ಸರಿಸಮರೆ. ಇದನರಿಯದೆ ನೀ ಪಾಮರನಂತೆ. ಇದನರಿಯದೆ ನೀ ಪಾಮರನಂತೆ. ವಿಧುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ, 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 ವಿಧುರ.
ಪರಮಾತ್ಮ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ ಜಗದಲ್ಲಿ ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸರಿ ಸಮರೇ ವಿದುರ ಜಗದಲ್ಲಿ ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸರಿ ಸಮರೇ ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಹೀಗೆ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡುವ ಆಹಾರ ಪದಾರ್ಥಗಳನ್ನೇ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ ಇರಲಿ ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ ಪರಮಾತ್ಮ ನಿನ್ನ ಹಸಿವನ್ನು ನೀಗಿಸುವುದಕ್ಕೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ಏನು ಗೋಮಾತೆಯ ಕ್ಷೀರವೇ ಆಹಾ ನನಗತ್ಯಂತ ಪ್ರಿಯವಾದ ಆಹಾರ ಹಿಂದೆ ಕುಚೇಲನು ನನಗಾಗಿ ತಂದಿದ್ದ ಅಮೃತಕ್ಕೆ ಸಮಾನವಾದ ಒಂದು ಹಿಡಿ ಅವಲಕ್ಕಿ ಸಾರುವು ಆಹಾ ಈಗಲೂ ಸವಿದಂತಿದೆ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಮರೆಯುವಂತೆ ಆಗಿಲ್ಲ ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲೆಂದು ಭಾವಿಸಿರುವೆನು ವಿದುರ ಎಲ್ಲಿ ಆ ಕ್ಷೀರವನ್ನೇ ಹಾಗಾದರೆ ಅದನ್ನೇ ತಂದು ಕೊಡುವೆ ಆಗಲಿ ವಿದುರ ವಿದುರ ಪರಮಾತ್ಮ ಏಕೆ ವಿಚಲಿತನಾಗಿರುವೆ ಪರಮಾತ್ಮ ಇದ್ದ ಹಾಲನ್ನು ನಿನಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಕುಡಿದು ಬಿಟ್ಟೆ ನನಗರ್ಪಿತವಾದ ಮೇಲೆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಹಾಲಿರಲೇಬೇಕಲ್ಲ ಎಲ್ಲಿ ಅದನ್ನೇ ತಂದು ಕೊಡು ಇದು ತೆಗೆದುಕೊಳ್ಳಿ ಪರಮಾತ್ಮ ಪಾತ್ರೆಯ ತಳಭಾಗದಲ್ಲಿ ಹಾಲಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ನೀನೆಂತಹ ಸುಳ್ಳುಗಾರನೆಯ ಪರಮಾತ್ಮ ಅದರಿಂದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ ಸ್ವಾಮಿ ಏಕೆ ನೆನೆಯುವುದಿಲ್ಲ ವಿದುರ ಈಗ ನೋಡುತ್ತಿರೋ ಆನಂದ ಮಹಾ ಆಶ್ಚರ್ಯ ವಿದುರ ಪರಮಾತ್ಮ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಕೇವಲ ಮನೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ ಅದು ಅತ್ತ ನೋಡು ಧನ್ಯನಾದನು ಪರಮಾತ್ಮ ಧನ್ಯನಾದನು
ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಭವನೆಗೆ ಸಿಲುಕಿದ ನಿಗಮಗೋಚರನೇ ಪವನೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಸು ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಮುರಳೀಧರ ಕ್ಷೀರಸಾಗರ ಸೇನನಾದ ನೀನು ಇಂದು ನನಗೆ ಕೃತಾರ್ಥನನ್ನಾಗಿ ಮಾಡಿದೆ ದೇವ, ಕೃತಾರ್ಥನನ್ನಾಗಿ ಮಾಡಿದೆ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನಾದ ನಾನು ನಿನ್ನನ್ನು ಏನೆಂದು ಕೊಂಡಾಡಲಿ ಪರಮಾತ್ಮ? ಹಾಗೆಯೇ ನನ್ನ ಸೋದರತಿಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಅನಂತರ ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ವಿದುರ, ಪರಮಾತ್ಮ, ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಎಂದೂ ನಡೆಯದ ವಿಚಿತ್ರ ಪ್ರಸಂಗವನ್ನು ನಡೆಯುವುದು. ನಾನಿನ್ನು ಬರಲೇ? ಆಗಲಿ ಬರ. ವಿದುರ, ಪರಮಾತ್ಮ, ನೀನು ಬರಬೇಕಾದ್ರೆ ನಿನ್ನ ಸರ್ವೋತ್ತಮವಾದ ಶಿವಧನಸ್ಸನ್ನು ಸಹ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ.